ಮಾಡಿಲ್ಲ ಅವ್ರ 2 ದಿವಸ ಹಂಗ ಆಗ್ತೈತಂತ ಎರಡು ಇಂಜೆಕ್ಷನ್ ಕೊಟ್ರು. ಹಿಂಗ ಮಾಡತ್ತಾನ ಅಂತ ಹೊಳ್ಳ ಹೊಡ್ರ ಆಗೋದಿಲ್ಲ, ಅವ್ಗೆ 2 ದಿವಸ ಹಂಗ ಆಗ್ತೈತಂತ ಹೇಳಿದ್ರು. ಡಾಕ್ಟರ್ನೇ ಕರಿ ಅಂದ್ರೆ ಈಗ ಬರೋದಿಲ್ಲ ಅವ್ರು ಡಾಕ್ಟ್ರ. 7 ಮಂದಿ ಡಾಕ್ಟರ್ ಅದಾರಂತ. ಒಬ್ರು ಬಂದು ಒಂದು ಸಲ ಅಡ್ಮಿಟ್ ಆದಂದು ಅಲ್ಲಿ ಹಾಯಿ ನೋಡ್ಲಿಲ್ಲ. ಮತ್ತು ಅವ್ನು ಬರೇ ತ್ರಾಸ್ ಮಾಡ್ಕೋತಾನು. ಸಲೈನ್ ರೀ ಹಚ್ಚ ಬರೀ ಅಂದ್ರೆ ಸಾಯೋ ಟೈಮ್ದಾಗ ಬಂದು ಸಲೈನ್ ಹಚ್ಚಾಕ್ ಬಂದ್ರು. ಲಾಸ್ಟ್ ಎಲ್ಲ ಆದ್ಗಳಿಗೆ ಮುಂಜಾನೆ ಹೇಳಕ್ ಹೋದ್ರು ಹಂಗ ಆಗ್ತೈತೆ ಅವಂಗ ಭಾಳ ಏನಿಲ್ಲ ಮಾಡ್ಕೋದಲ್ಲ, ಏನಾಗೋದಿಲ್ಲ ಅಂತ ಹೇಳಿದ್ರು. ಸೂಜಿ ತುಸಾಕ್ ಬಂದ್ರು, ಆಕ್ಸಿಜನ್ ಹಚ್ಚಾಕ್ ಬಂದ್ರು. ಅವಾಗ ಜೀವ ಹೋಗಿತ್ತು. ಆಮೇಲೆ ಎಮರ್ಜೆನ್ಸಿ ಬಂದು ವಾಡಿಗೆ ಹಾಕಿರು. ಏನಾಗಿತ್ತಮ್ಮ? ಏನಾಗಿ ಅಡ್ಮಿಟ್ ಆಗಿತ್ತು? ಕೈ ಸಂಬಂಧ ಇದ್ದಿದ್ದು, ಪೇಂಟಿಂಗ್ ಮಾಡಕ್ ಹೋಗಿ ಕೈ ಸಂಬಂಧ ಇದ್ದಿತ್ತು. ಮತ್ತೆ ಆಪರೇಷನ್ ಹೇಳಿರೋರೆಲ್ಲ ಸ್ಕ್ಯಾನಿಂಗ್ ಅದು ಮಾಡಿ ಅವಂತಲೇ 2 ದಿವಸ ಆಗಿ ಪ್ಯಾಸ್ಟರ್ ಆಗ್ತೀವಿ. ಪ್ಯಾಸ್ಟರ್ ಆಗಕ್ಕೆ 2 ದಿವಸ ನೋಡ್ಕೇರ್ ಬಿಟ್ ಮಾಡ್ತೀವಿ ಅಂದ್ರು. ಅವಂಗ ಡ್ರಿಂಕ್ಸ್ ಬಿಡಾದ್ಲೆ ತಲೆ ಕೆಡ್ಸ್ಕೊಂಡಂಗ ಮಾಡತಾನ್ರಿ. ಮತ್ತೆ ಏನ್ರೆ ಇಂಜೆಕ್ಷನ್ ಅದು ಮಾಡ್ರಿ ಮತ್ತೆ 2 ಇಂಜೆಕ್ಷನ್ ಮಾಡಿದ್ರಿ. ಅವ್ರು ಇಂಜೆಕ್ಷನ್ ಕೊಟ್ಟರು ಇದಾಗಿಲ್ರಿ. ಅವ್ನು ಅದೇನ್ ಸುಂದು ಆಗ್ಲಿಲ್ಲ, ಏನೂ ಆಗ್ಲಿಲ್ಲ. ರಾತ್ರಿ ಎಲ್ಲ ಹೆಚ್ಚ ಮಾಡಿದ್ರು, ನಿದ್ದಿನೂ ಜೀವ ಹೋಗೋ ಟೈಮ್ದಾಗ ಸಲೈನ ಅದನ್ನ ಆಕ್ಸಿಜನ್ ಅದನ್ನ ಹಚ್ಚೋದ್ ಮಾಡ್ಬೇಕಾರೆ ಇನ್ನು 4 ಗಂಟೆಗೆ ಆಗಿತ್ತು. ಅಂದ್ರೆ ಯಾರು ವೈದ್ಯರು ಬಂದಿಲ್ಲ ನೋಡಕ್ಕೆ? ಯಾರು ಏನು 7 ಮಂದಿ ಇದ್ರು ಅಂದ್ರೆ ಯಾರು ಬಂದಿಲ್ಲ? ಯಾರು ಒಬ್ರು ಬರೀಲಿ. ಸಿಸ್ಟರ್ಗಳಿಗೆ ಹೊಳ ಭೇಟಿಯಾಗಿ ಬಂದಿದ್ರು. ನೀವ್ ಹೇಳಿದ್ರು ಇದನ್ನ ಮಾಡ್ಲಿಲ್ಲ? ಏನೂ ಇಲ್ರಿ. ಡಾಕ್ಟರ್ ಕರಿ ಅಂದ್ರೆ ಈಗ ಬರೋಂಗಿಲ್ಲ ಡಾಕ್ಟರ್ ಅಂತ ಅಂದ್ರಿ. ಇಲ್ಲಿ ಆತರ 7 ಮಂದಿ ಬಿಟ್ಟಿರೇನ 7 ಮಂದಿ ಬಂದಿಲ್ಲ ಅಂತ ಅನ್ನತಾರ್ರಿ. ಈಗ ನಮ್ದೇನು ನಿರ್ಲಕ್ಷ್ಯ ಇಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ನಿಮ್ದೇನೂ ಇಲ್ಲ ರೀ, ಒಬ್ರು ಬಂದು ನೋಡಿಲ್ರಿ. ನೀವು ಆಗೋದಿಲ್ಲ ಅಂತ ಹೇಳಿ ಹೊರಗೂ ಬರ್ಕೊಡ್ಲಿಲ್ಲ. ಜೀವ ಹೋದಗಳಿಗೆ ಆಕ್ಸಿಜನ್ ಅಲ್ಲಿ ಎಸಿ ರೂಮ್ ಒಳಗೆ ಬಂತಂದು ಹಾಕ್ರಿ. ಆಮೇಲೆ ಎದಿ ಬಡಿಯಾತೀರಿ, ಏನು ಜೀವ ಹೇಳ ಆಮೇಲೆ ಬಂದು ಹೇಳ್ತೀರಿ ನೀವು ಆಗೈತೆ ಅಂತ. ಇಲ್ಲೇ ಕರ್ಕೊಂಬಂದ್ರಿ ಅಂತ ಅನ್ನತಿದ್ರಲ್ಲ? ಹೌದಾ? ಯಾರು ಡಾಕ್ಟರ್ಗಳು ಇಲ್ಲೇ ಕರ್ಕೊಂಬಂದ್ರಿ ಅನ್ನತಿದ್ರಂತ. ಅವ್ರು ನಮ್ಗೆ ಏನ್ ಗೊತ್ತಿಲ್ರಿ. ಅವ್ಗೆ ಎಮರ್ಜೆನ್ಸಿ ಆಗತ್ತೆ ತಂದು ಹಾಕಿರ್ದೇವ್. ಅವ್ರು ಅವಾಗ ಹೇಳಿಲ್ಲ. ಯಾವಾಗ ಎಷ್ಟು ವರ್ಷ ಆಯ್ತಮ್ಮ ಮದುವೆ ಆಗಿ? 4 ವರ್ಷ ಆಯ್ತು. ಮಗು ಐತಿ? ಮಗು ನೋಡ್ರಿ ನೋಡಿ. ನಿಮ್ಮ ಹೆಸರು? ಪ್ರತಿಭಾ ಶಿವಕುಮಾರ್ ಪಾಟೀಲ್. ಅದೇ ನಮ್ಮ ತಮ್ಮ ಹಾಕೊಂಡ್ರೆ ನಿನ್ನೆ ಅವಾಗ ಕೈ ಪ್ರಚಾರ ಆಗಿಟ್ಟಿಲ್ಲ. ಬಿದ್ದು ಅಸೆಸ್ ಸಂಬಂಧ ಹಿಡ್ಕೊಂಡು ಸರ್ 11:45 ತನಕ ಅಸೆಸ್ ಮಾಡಿದ್ವಿ ಸರ್. 4 ಗಂಟೆಗೆ ವಾಡಿ ಹಾಕಿನ್ರಿ. ಅವಂಗ ವಾಡಿ ಹಾಕಿನ್ರಿ ತಂದಿರ್ತೀಸಿ. ಆಮೇಲೆ ಅವ್ರಿಗೆ ಇದನ್ನು ಟ್ರೀಟ್ಮೆಂಟ್ ಕೊಡತ್ತೀರಿ. ಏನು ಒಂದು 3 ಟೈಮ್ ಸರ್ ಗುಳಿ ಕೊಟ್ರಿ. 2 ಗುಳಿ ಕೊಟ್ರಿ. 3 ಟೈಮ್ದು 3 ಗಂಟೆ 2 ಗುಳಿ ಕೊಟ್ರಿ. ಆಮೇಲೆ ಆಪ್ರೇಷನ್ ಮಾಡ್ತಾನು. ಇಪ್ಪಲ್ಲ ಫಸ್ಟ್ ಹಾಕೊಂಡ್ರಿ. ಫಸ್ಟ್ ಹಾಕೊಂಡ್ಬಂದ್ರಿ 2-3 ದಿನ ಬಿಟ್ಟು ಆಪ್ರೇಷನ್ ಮಾಡ್ತಾನೆ ಸರ್. ಆಪ್ರೇಷನ್ ಮಾಡ್ಕೊಂತ ಬಂದ ಇತ್ತೂರಿ ಅವ್ನು ಅಡ್ಮಿಟ್ ಮಾಡಿದ್ರಿ. ನೀನು 11 ಇರ್ದಾಗ ಅಲ್ಲದಂದ್ರಿ ಸ್ವಲ್ಪ ತ್ರಾಸ್ ಮಾಡ್ಕೊಂಡಿದ್ರಿ. ನಾವು ಅವಾಗ ಕೇಳಿದ್ರೆ ಇಲ್ಲ ಅವ್ನು ಇಂಜೆಕ್ಷನ್ ಕೊಟ್ಟಿದ್ದವು, ಏನಾಗೋದಿಲ್ಲ, ಹಂಗಮ್ಮ ಇನ್ನೂ ಜಾಸ್ತಿನೇ ಮಾಡ್ದಂಗೆ ಕಡಿಮೆ ಮಾಡೋದಿಲ್ಲ ಅಂತ ಹೇಳಿ ಸರ್. ಅದನ್ನ 11:40 ಅವ್ರ ಪಪ್ಪ ಮತ್ತು ಹುಡುಗಿತ್ರಿ. ನಾನು ನೈಟ್ ಹೋದಿನಿ ರೀ. ಮಾರ್ನಿಂಗ್ ಬರೋತಕ್ಕಂದ್ರೆ ರಾತ್ರಿ ತ್ರಾಸ್ ಮಾಡ್ಕೊಂಡ್ರಿ. ಅವ್ನು ಕೇಳಕ್ಕೆ ಹೋದ್ರೆ ಯಾರು ಸಿಸ್ಟರ್ಗಳು ಯಾರು ರೆಸ್ಪಾನ್ಸ್ ಮಾಡಿಲ್ಲ. ಡಾಕ್ಟರ್ಗಳು ಯಾರು ಬಂದಿಲ್ಲ ಸರ್. ಒಬ್ಬರೇ ಬಂದು ರಾತ್ರಿ ನೋಡ್ರಿ 7 ಮಂದಿ ರೌಂಡಿಗೆ ಅದಾರಂತಾರೆ. ಒಬ್ಬರೇ ಬಂದು ನೋಡ್ಬೇಕಾಗಿತ್ತು. ಯಾರು ಬಂದು ನೋಡಿಲ್ರಿ ಸರ್. ಇವ್ರು ಯಾರು ಒಬ್ಬರೇ ಬಂದು ನೋಡಿದ್ರೆ ನಮ್ಮ ತಮ್ಮನ ಜೀವ ಏನಾರು ಉಳಿದಿತ್ರಿ. ಬಟ್ ಇವ್ರು 7 ಮಂದಿ ರೌಂಡಿಗೆ ಅಂತ ಒಬ್ಬರೇ 8 ಹೋಗಿ ಬಂದು ನೋಡಿದಾರೆ. ಯಾರು ಸನ್ಯಕ್ಕೆ ಬಂದಿಲ್ಲ. ಒಂದು ಹುಡುಗಿ ಅಷ್ಟೇ ಬಂದಿತ್ತಂತ್ರಿ. ಆ ಹುಡುಗಿಯನ್ನು ಬಂದು ಕೇಸಿ ನೋಡಿ ಏನೋ ಸಿಕ್ಸ್ ಅದು ಏನೋ ಹೇಳ್ರಿ. ಸೊ ಹಂಗ ಮಾಡ್ತಾನೆ ಒಂದು ಬಿಟ್ಟು ಹೋಗ್ಯಾರ ಇವ್ರು. ಮಾರ್ನಿಂಗ್ ಸೀರಿಯಸ್ ಆಗಿ ಬಂದು ಕೇಸಿ ಇಲ್ಲಿ ಎಮರ್ಜೆನ್ಸಿ ಹೋಗಿದ್ದಾರೆ. ಇಲ್ಲಿ ಆ ಕೇಸಿಗ ಡೆತ್ ಆಗ್ಯಾನ ಅಂತ ಹೇಳ್ತಾರೆ. 5 ಮಂದಿ ನೋಡ್ರಿ ಸ್ಥಿತಿ ಮಾಡ್ರಿ ಅಂತ. ಪ್ಲಸ್ ಕಡಿಮೆ ಐತಿ, ಕಡಿಮೆ ಐತಿ ಅಂತ ಡೆತ್ ಆಗಿ ಅಂತ ಹೇಳಿದ್ದಾರೆ. ಈಗ ಯಾವ್ದ್ರಲ್ಲಿ ಇಲ್ಲ ಅವ್ರು ಕೇಳಕ್ ಹೋದ್ರೆ ಇಲ್ಲಕ್ಕೆ ಬಂದ್ರಿ ಅಂತ ಹೇಳ್ತಾರೆ. ಇಲ್ಲಕ್ಕೆ ಬಂದ್ರೆ ಕೆರೆ ಇದು ಹಾಸ್ಪಿಟಲ್ ಯಾರು ಸಂಬಂಧ ಐತ್ರಿ? ಬಡವ್ರ ಸಂಬಂಧ ಇತ್ತು. ಯಾರು ಸಂಬಂಧ ಐತ್ರಿ? ಇಲ್ಲಕ್ಕೆ ಬಂದಿತ್ತು ಅಂತ ಕೇಳ್ತಾರೆ. ಈಗ ಕೇಳಕ್ ಹೋದ್ರೆ ನಾ ಇಲ್ಲ ಎಮರ್ಜೆನ್ಸಿ ಮಾಡ್ತೇವೆ, ಪೋಸ್ಟ್ ಮಾರ್ಟಮ್ ಮಾಡ್ತೇವೆ, ಹಂಗ ಹೀಗಾಗಿ ನಮಗೆ ಹಂಗ ಬೇಕು. ಡೈರೆಕ್ಟರ್ ಸಾಹೇಬ್ರು ಬಂದಾರ್ರಿ. ಅವ್ರು ಬಂದ ನಮಗೆ ಈಗ ಎಮರ್ಜೆನ್ಸಿ ಮಾಡ್ತಾನೋ, ಪೋಸ್ಟ್ ಮಾರ್ಟಮ್ ಮಾಡ್ತಾನೋ ಅಂತ ಹಿಂಗೆ ನಿರ್ಲಕ್ಷ್ಯ ಅಂತ ಅವ್ರಿಂದ ಆತ್ರಿ. 7 ಮಂದಿ ರೌಂಡಿಗೆ ಇದ್ರೆ ಅದ್ರ ಒಬ್ರು ಇಬ್ರು ಬಂದು ನೋಡ್ರಿ ನಮ್ಮ ತಮ್ಮನ ಜೀವ ಕೇಂದ್ರ ಒಂದು ಸ್ವಲ್ಪ ಉಳಿದಿತ್ರಿ. ಇವ್ರಿಂದನೇ ನಮ್ಮ ತಮ್ಮನ ಜೀವ ಆಗೈತಿ. ಏನು ಒತ್ತಾಯ ಮಾಡೋರಿಗೆ? ಏನ್ರಿ ಅವ್ರು ಸಸ್ಪೆಂಡ್ ಆಗ್ಬೇಕು ಸರ್. ಸಸ್ಪೆಂಡ್ ಆಗ್ಬೇಕು. ನಮ್ಮ ಸರ್ ರಮೇಶ್ ಸಿಂಗ್ ಒಣ್ಣ. ಓಕೆ.